ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಹಾಗೆ ಆಗಸ್ಟ್ 28ನೇ ತಾರೀಕು ನಮ್ಮ 103ನೇ ಬ್ಯಾಚ್ ಇರ್ತಕ್ಕಂಥದ್ದು. ಆಸಕ್ತಿ ಇರ್ತಕ್ಕಂಥವ್ರು ಜಾಯ್ನ್ ಆಗಿ. ಹಾಗೆ ಕರೆಗಳು ತೊಗೊಂಡೋಗೋಣ. ನಮಸ್ಕಾರ. ಹಲೋ, ನಮಸ್ಕಾರ ಗುರುಜಿ. ಹಾಂ, ಹೇಳಿ ಗುರುಜಿ. ಇದು ಮಾವ ಎಕ್ಸ್ಪೈರ್ಡ್ ಆಗಿದ್ರು, ಅದಕ್ಕೆ ಈ ವರ್ಷ ಹಬ್ಬಗಳು ಮಾಡ್ಬೋದಾ ಬೇಡವಾ ಅಂತ ಕೇಳ್ತೀನಿ. ಯಾವಾಗ ಎಕ್ಸ್ಪೈರ್ ಆದರು? ಅವರು ಹೋದ ತಿಂಗಳು 26ನೇ ತಾರೀಕು ಸರ್. ಹೌದು. ಶಾಸ್ತ್ರದಲ್ಲಿ ಏನು ಹೇಳುತ್ತೆ? ಹಾ, ನಿಮ್ಮ ಮಾವನವರು ಅಂದರೆ ನಿಮ್ಮ ಹಸ್ಬೆಂಡ್ ಅವ್ರ ತಂದೆ. ಹೌದು. ಸಾಮಾನ್ಯವಾಗಿ 1 ವರ್ಷ ಮಾಡಬಾರ್ದು ಅಂಥೇಳಿ ಬ್ರಾಹ್ಮಣರಲ್ಲಿ ಮತ್ತು ತ್ರಿಮಸ್ಥರಲ್ಲಿ ಮತ್ತು ಶಾಸ್ತ್ರದಲ್ಲಿ ಬರೆದಿದೆ. ಈ 1 ವರ್ಷ ಪ್ರತಿ ತಿಂಗಳು ಅವರು ತೀರೋಗಿರ್ತಕ್ಕಂಥ ತಿಥಿ, ಯಾವ ಪಕ್ಷ ಯಾವ ತಿಥಿ, ಪ್ರತಿ ತಿಂಗಳು ಅದೇ ಟೈಮಲ್ಲಿ ಅವರ ಆರಾಧನೆ, ಅವರ ಪೂಜೆ ಮಾಡಬೇಕು 1 ವರ್ಷ. ಆ 1 ವರ್ಷ ಅವ್ರಿಗೆ ಏನು ಪ್ರೀತಿ ಇತ್ತೋ, ಒಂದು ಸ್ವೀಟ್ ಇರ್ಬೋದು, ಒಂದು ಖಾರ ಇರ್ಬೋದು, ಅದನ್ನು ಮಾಡೋದು ಒಳ್ಳೆಯದು. 1 ವರ್ಷ ನಂತರ ನೀವು ಹಬ್ಬಗಳನ್ನು ಮಾಡ್ಕೋಬೋದು. ಲಾಸ್ಟ್ ಮಂತ್ ಅಂದರೆ ಈ ಮಂತು ಅದೇ ದಿವಸ ಅದೇ ತಿಥಿ. ಕ್ಯಾಲೆಂಡರ್ಲಿ ಗೊತ್ತಾಗುತ್ತೆ ಶುಕ್ಲ ಪಕ್ಷ ಯಾವ ತಿಥಿಲಿ ತೀರೋಗಿದ್ದಾರೆ, ಅದೇ ನೆಕ್ಸ್ಟ್ ಮಂತು ಶುಕ್ಲ ಪಕ್ಷ ಅದೇ ತಿಥಿನ ನಾವು ಆಯ್ಕೆ ಮಾಡಿಕೊಂಡು ಅವತ್ತಿನ ದಿವಸ ಅವ್ರದ್ದೇನಾದ್ರು ಸಣ್ಣ ಪೂಜೆ, ಒಂದು ಫೋಟೋ ಇಟ್ಕೊಂಡು ನಮಸ್ಕಾರ ಮಾಡಿ, ಏನೋ ಒಂದು ಪಾಯಸನೋ, ಒಂದು ಹೋಳಿಗೆನೋ, ಏನೋ ಒಂದು ಸ್ವೀಟು, ಒಂದು ಖಾರ ಮಾಡಿಕೊಂಡು ಅದನ್ನೇ ಹಬ್ಬಗಳಂತ ತಗೊಂಡು ಅವ್ರನ್ನ ವರ್ಷವಿಡೀ ನಮಗೆ ಇಷ್ಟು ವರ್ಷ ದುಡಿದಿದ್ದಾರೆ, ಇಷ್ಟು ವರ್ಷ ನಮಗೇನೋ ಮಾಡಿದ್ದಾರೆ, ಇಷ್ಟು ವರ್ಷ ನಮಗೇನೋ ಆಸ್ತಿ ಬಿಟ್ಟು ಹೋಗಿದ್ದಾರೆ, ಆಸ್ತಿ ಇಲ್ಲ ಅಂದರೂ ಕೂಡ ಮಗನಿಗೆ ಒಂದು ಎಜುಕೇಷನ್ ಕೊಟ್ಟಿದ್ದಾರೆ, ಸೊ ಮಕ್ಕಳನ್ನ ಬೆಳೆಸಿದ್ದಾರೆ, ಉಳಿಸಿದ್ದಾರೆ, ಅವ್ರು ಕಷ್ಟಪಟ್ಟು ಏನೋ ಒಂದು ಮಾಡಿದ್ದಾರೆ. ಅದಕ್ಕೆ ಕೃತಜ್ಞತೆಯಾಗಿ 1 ವರ್ಷ ಅವ್ರಿಗೆ ಮಾಡಿದ್ದಲ್ಲಿ ಪಿತೃದೋಷ ನಿವಾರಣೆ ಆಗುತ್ತೆ. ಪಿತೃದೋಷ ನಿವಾರಣೆ ಆಗುತ್ತೆ. ತುಂಬ ಜನ ಓಡೋಗ್ತಾರೆ ಪಿತೃದೋಷ ಅಂತ. ಯಾರು ತೀರೋಗಿರ್ತಾರೆ ಕರೆಕ್ಟಾಗಿ 1 ವರ್ಷ ಏನೂ ಮಾಡೋದೇ ಇಲ್ಲ. ಪ್ರತಿ ತಿಂಗಳು ಮಾಡಬೇಕು. ಮುಂದಿನ ಕರೆಗೋಣ. ನಮಸ್ಕಾರ ಗುರುಜಿ. ನಮಸ್ಕಾರ. ಹಾಂ, ಹೇಳಿ. ಡೇಟ್ ಆಫ್ ಬರ್ತ್ ಏನು ವಿಚಾರ ಕೇಳಬೇಕು? ನನ್ನ ಬಗ್ಗೆ ಗುರುಜಿ, ಕೆಲಸದ ಬಗ್ಗೆ. ಏನು ಕೆಲಸ, ಏನು ಬಗ್ಗೆ ಕೆಲಸ, ಏನು ಮಾಡ್ತಾಯಿದ್ರೆ, ಏನು ಬಗ್ಗೆ, ಯಾವ ಥರ ಅಂತ ಹೇಳಿ. ನಾವು ಪವರ್ ಲೂಮ್ಸ್ ಮಾಡ್ತಾ ಇದ್ದೀವಿ, ಸ್ವಂತೂರಲ್ಲಿ ಇದ್ದೀವಿ. ಓಕೆ. ನಿಮ್ಮ ಸ್ಟೂಡೆಂಟೇ ಗುರುಜಿ. ಓಕೆ. ಅದಕ್ಕೆ ಏನು ಕೆಲಸ ಮಾಡಿದ್ರು ಕೈ ಎತ್ತಲ್ಲ, ಅದಕ್ಕೋಸ್ಕರ ಕೇಳೋಣ ಅಂತ. ಯಾವ ಬ್ಯಾಚು? 91 ಬ್ಯಾಚ್. ನಿಮ್ಮ ಹಾರೋಸ್ಕೋಪ್ ನೀವು ನೋಡ್ಕೊಂಡಿದ್ದೀರಲ್ವಾ? ನೋಡ್ಕೊಂಡಿದ್ದೀವಿ ಗುರುಜಿ. ಈಗ ಒಂದು 10 ತಿಂಗಳ ಮುಂಚೆ, 15 ದಿವಸದ ಮುಂಚೆ ಹ್ಯಾಕ್ ಆಗಿತ್ತು ಮೊಬೈಲು. ಹಾಂ. ಅದೇ ನಿಮ್ಗೂ ಮೆಸೇಜ್ ಕಳಿಸಿದೆ, ಗ್ರೂಪಿಗೆ ಆ್ಯಡ್ ಮಾಡಿ ಅಂತ. ಅದಕ್ಕೋಸ್ಕರ ಕೇಳೋಣ ಅಂತ. ಮೊಬೈಲ್ ಹ್ಯಾಕ್ ಆಗಿತ್ತು. ಓಕೆ. ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ 7/5/1989. ಸಮಯ 10:55 ರಾತ್ರಿ. ಹುಟ್ಟಿದೂರು? ತಿಪ್ಟೂರು. ಮೂವತ್ತಾರನೇ ವಯಸ್ಸು ನಡೀತಾ ಇದೆ. ವೃಷಭ ರಾಶಿಲಿ ಹುಟ್ಟಿದ್ದೀರಾ. ಸದ್ಯಕ್ಕೆ ದಶಾ ಮೇಲೆ ನೋಡೋಣ ಹೇಗಿದೆ ಅಂತ. 2013ರಿಂದ 2029ವರೆಗೂ ಗುರುದಶ ನಡೀತಾ ಇದೆ. ಗುರುದಶದಲ್ಲಿ ಕಾಂಬಿನೇಷನ್ ನೋಡಿದಾಗ ಇಲ್ಲಿ ಎಲ್ಲ ಕಡೆ ಇಲ್ಲಿ ನಮಗೆ 5, 5, 12. ಆಲ್ರೆಡಿ ನಾನು ಇದನ್ನು ಹೇಳ್ಕೊಟ್ಟಿದ್ದೀನಿ ನಿಮಗೆ. 5, 8, 12 ಬರಬಾರ್ದು. ಅದರಲ್ಲಿ ಏನಾದ್ರು ನೀವು ಬಂಡವಾಳ ಹಾಕಿಬಿಟ್ರೆ 100% ಲಾಸು. ಅದ್ರ ಜೊತೆಗೆ ಇಲ್ಲಿ ಪುಷ್ಪುಲ್ ಥಿಯರಿಲೂ ಲಾಸ್ ಇದೆ. ಓವರಾಲ್ ಗುರುನಲ್ಲಿ ನೀವು ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡಲೇಬೇಕು. ಇದಕ್ಕೆ ಪರಿಹಾರ ಇಲ್ಲ. ಇದಕ್ಕೆ ಪರಿಹಾರ ಕಷ್ಟ. ಸ್ವಲ್ಪ ಇರೋದರಲ್ಲಿ ಸ್ವಲ್ಪ ದಾನ ಮಾಡ್ಕೋಬೇಕು ಅಂತಂದರೆ ಈ 5, 8 ಮನೆ ಮತ್ತು 12ನೇ ಮನೆ ದಾನ ಮಾಡಬೇಕು. ಈ 5, 8 ಬಂದಿರತಕ್ಕಂಥ ಒಂದು ಕಾಂಬಿನೇಷನ್ ನೋಡಿದಾಗ ಚಂದ್ರನಲ್ಲಿ ಬಂದಿದೆ. 12, 2, 3 ಶನಿಯಲ್ಲಿ ಬಂದಿದೆ. ಸೊ ಅಕ್ಕಿ ದಾನ ಮತ್ತು ಎಳ್ಳೆಣ್ಣೆ ದಾನ. ಅಕ್ಕಿ ಬಡವ್ರಿಗೆ ಮಾಡಿ, ಎಳ್ಳೆಣ್ಣೆ ದೇವಸ್ಥಾನಕ್ಕೆ ಮಾಡಿ. ಅಭಿವೃದ್ಧಿ ಹೊಂದಕ್ಕೆ 6ನೇ ಮನೆ, 2ನೇ ಮನೆ, 10ನೇ ಮನೆ ಎಲ್ಲ ಬರ್ತಕ್ಕಂಥದ್ದು. ಇಲ್ಲಿ ರಾಹು 6 ಸತಿ ರಿಪೀಟ್ ಆಗಿದ್ದಾನೆ. ಮಂಗಳ 1 ಸತಿ ರಿಪೀಟ್ ಆಗಿದ್ದಾನೆ 6ರಲ್ಲಿ. ಗುಡ್ ಹೌಸಸ್ ಅಂತ. ಗೋಮೇಧಿಕ ಹಾಕ್ಕೊಂಡು ಕೆಲಸಕ್ಕೆ ಹೋಗಿ. ಯಾವುದಾದ್ರು ಕೆಲಸದಲ್ಲಿ ಪವರ್ ಲೂಮಲ್ಲಿ ನೀವು ಅಲ್ಲಿ ಕೆಲಸ ಮಾಡ್ಕೊಂಡು ಮಾಡಬೇಕು. ಗೋಮೇಧಿಕ ಹಾಕೋಬೇಕು. ಇದು ಒಳ್ಳೆಯದಾಗುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಗುರುಜಿ, ಇದು ನಮ್ಮ ತಾಯಿಯವರು ಒಂದು ಸೈಟ್ ನೋಡಿದ್ದಾರೆ ಗುರುಜಿ.
ಅದೇ 1,000 ಜಾಸ್ತಿ ಹೇಳ್ತಿದ್ದಾರೆ ರೇಟು. ಯಾಕೆ ಅದೇ ಬೇಕು ನಿಮಗೆ? ಗುರುಜಿ ಯಾಕೆ ಅದೇ ಬೇಕು? ಗುರುಜಿ ಅದೇ ಊರೊಳಗಡೆನೆ ಬೇಕು ಅಂತ ಹೇಳ್ತಿದೀವಿ ಗುರುಜಿ, ಎಲ್ಲ ನೋಡಿದೀವಿ. ಜಾಸ್ತಿ ಕೊಟ್ಟು ತಗೊಳ್ಳಿ ಅದೇ ಹಂಗಾರೆ. ನಮ್ಮ ಮತ್ತೆ ತಾಯಿ ಇಲ್ಲಿ ಏನು ತಾಯಿ ಕೇಳಬೇಕು? ಗುರುಜಿ. ಇಲ್ಲಿ ಏನು ಕೇಳಬೇಕು? ಅದೇ ಪ್ರಶ್ನಾಶಾಸ್ತ್ರದಲ್ಲಿ ತಗೋತೀವೋ ಇಲ್ವೋ ಅಂತ ಗುರುಜಿ. ತಗೋತಿಲ್ಲ ದುಡ್ಡು ಅಂತಾನೆ ಬಂದರೆ ಏನು ಮಾಡೋದು? ಅದೇ ಗುರುಜಿ ಜಾಸ್ತಿ ಹೇಳ್ತಿದ್ದಾರೆ, ಮತ್ತೆ ಅದೇ ಓನರ್ ಜೊತೆ ಕಾಂಟ್ಯಾಕ್ಟ್ ಮಾಡ್ತಿಲ್ಲ, ಅದೇ ಬ್ರೋಕರ್ ಇದು ಮಾಡ್ತಿದ್ದಾರೆ ಗುರುಜಿ. 1 to 240 ನಂಬರ್ ಹೇಳಿ. 68 ಗುರುಜಿ. ನಮಗೆ ಜಮೀನು ಯಾವಾಗುತ್ತೆ, ಸೈಟ್ ಯಾವಾಗುತ್ತೆ ಅಂತ ಕೇಳಿದ್ರು ನೋಡ್ಬೋದು. ಇದು ಆಲ್ರೆಡಿ ಫೈನಲೈಸ್ ಆಗಿರೋದು. ದುಡ್ಡಿನ ವಿಚಾರದಲ್ಲಿ ಇಲ್ಲಿ ಏನಂತ ಹೇಳ್ಬೋದು? ದುಡ್ಡು ಇದ್ರೆ ಬರುತ್ತೆ. ಇದು ಹೆಂಗೆ ಕಂಡು ಆಗಿಲ್ಲ ಗುರುಜಿ, ಅದೇ ಓನರ್ ಹತ್ರ ಮಾತಾಡಿಸ್ತಾ ಇಲ್ಲ ಗುರುಜಿ ಅವರು. ಏನೋ 4ನೇ ಕಸ್ಬು 8 11 8 ನೆಕ್ಸ್ಟು 11 6 9 ಇದಾಗೋದಿಲ್ಲ. 8 ಬಂದರೆ ಹೌದಾ ಗುರುಜಿ? ಅವರೇ ಕೊಡೋದಿಲ್ಲ ಅಂತಾರೆ. ಹಾಂ ಅವರೇ ಕೊಡೋದಿಲ್ಲ ಅಂದಾಗ ನಾವೇನು ಮಾಡೋದು? 8 ಬರಬಾರ್ದು, 4 ಬರಬೇಕು ಅಟ್ಲೀಸ್ಟು. 4 ಇಲ್ಲ, ಅದು ರೆಟ್ರೋಗ್ರೇಡ್ ಬರೀ ಆಗಿಬಿಟ್ಟಿದೆ ಫ್ರೂಟ್. ಯಾರೋ ಒಬ್ಬರು ಮೊನ್ನೆ ಕ್ಲಾಸಿಗೆ ಸೇರಿಕೊಂಡ್ರು. ಅವ್ರು ಇವತ್ತು ಹೇಳ್ತಾಯಿದ್ರು, ಸರ್ ನಾನು ಕಾಲ್ಸ್ ಟ್ರೈ ಮಾಡಿ ಎಷ್ಟೋ ವರ್ಷ ಸಿಗಲೇ ಇಲ್ಲ, ಕೊನೆಗೆ ಸೇರಿಕೊಂಡೇ ಬಿಡೋಣ ಅಂತ ಬಂದೆ. ನಾನು ಹೇಳಿದೆ, ಆ್ಯಕ್ಚುಲಿ ನೀವು ಅದೃಷ್ಟವಂತರು, ಕಾಲ್ ಸಿಕ್ಕಿದ್ರೆ ಬರ್ತಾ ಇರಲಿಲ್ಲ. ನನ್ನ 8 ವರ್ಷ ಜರ್ನಿಲಿ 8 ವರ್ಷದ ಜರ್ನಿಲಿ ಯಾರ್ಯಾರು ಕಾಲ್ ಸಿಕ್ಕಿದೆ ಅವ್ರಿಗೆಲ್ಲ ಪರಿವರ್ತನೆಯೂ ಆಗಿದೆ, ಸ್ಟ್ರೈಟ್ ಫಾರ್ವರ್ಡ್ ಆಗಲ್ಲ ಅಂತ ಹೇಳಿದ್ದೀನಿ. ಅಂಥವ್ರು ಯಾರು ಕ್ಲಾಸಿಗೆ ಬಂದಿಲ್ಲ. ಯಾರು ಕಾಲ್ ಸಿಕ್ಕಿಲ್ಲ ಅವ್ರು ಕನ್ಸಲ್ಟೇಷನ್ಗೂ ಬಂದಿದ್ದಾರೆ, ಕ್ಲಾಸ್ಗೂ ಬಂದಿದ್ದಾರೆ. ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ರೆಮಿಡೀಸು ಕೊಟ್ಟಿದ್ದೀನಿ. ಆಮೇಲೆ ಯಾರಿಗೆ ಇಲ್ಲಿ ಕಾಲ್ ಸಿಗಲ್ಲ, ಅವರು ಸಿಗ್ತಾ ಇಲ್ಲ, ಡೈರೆಕ್ಟಾಗಿ ಹೋಗ್ಬಿಡೋಣ ಅಂತ ತುಂಬ ಜನ ಬಂದಿರೋರು 2 ಸತಿ 3 ಸತಿ ಬಂದಿದ್ದಾರೆ. ಸಖತ್ತಾಗಿದೆ ಸರ್, ನೆಕ್ಸ್ಟ್ ಕೇಳಬೇಕು ನಾವು. ಪರ್ಫೆಕ್ಟಾಗಿ ಹೇಳಿದ್ದೀರಾ, ಎಲ್ಲ ಎಷ್ಟೊಂದಾಗಿದೆ, ಇನ್ನೊಬ್ರದ್ದು ಕೇಳಬೇಕು. ಬೇರೆ ಜ್ಯೋತಿಷ್ಯರ ಹತ್ರ ಹೋದರೆ ಕದ್ದು ಮುಚ್ಚಿ ಹೋಗಿರ್ತೀರ. ನೆಕ್ಸ್ಟ್ ಟೈಮ್ ಹೋಗೋದಾ ಏನಾರು ತಗೊಂಡು ಹಾಕ್ಬಿಟ್ಟು ಬರೋಣ ಅಂತಲೇ ಹೋಗ್ತಾರೆ. ಯಾಕಂದರೆ ಯಾರ ಹತ್ರ ಹೋದರೂ ರೆಡಿಯಾಗಿ ಅವರು ನಿಮಗೆ ಒಂದು 20,000 25,000 30,000 ನೀವು ರೆಡಿಯಾಗಿ ಇಟ್ಕೊಳ್ಳಿ. ಇದು ಓಪನಾಗಿ ಹೇಳ್ತಾ ಇದ್ದೀನಿ. 100 ಅಲ್ಲ 1000% ಫೀಸ್ ಬೇರೆ. ಫೀಸ್ ಎಲ್ಲರೂ ತೊಗೊಳ್ಳಿ. ಡಾಕ್ಟ್ರು ತೊಗೊಳ್ತಾರೆ, ಲಾಯರು ತೊಗೊಳ್ತಾರೆ. ಈ ಫೀಸ್ ಆದಮೇಲೆ ಹಗಲು ದರೋಡೆ ಮಾಡ್ತಾ ಇರೋರು ಇವರೆಲ್ಲ. ನನ್ನ 8 ವರ್ಷ ಜರ್ನಿಲಿ ನನ್ನ ಈ ನಕ್ಷತ್ರ ನಾಡಿಯ ಆಣೆ ಮೇಲೆ ಹೇಳ್ತೀನಿ, ಯಾವ ಪೂಜೆನೂ ಯಾರಿಗೂ ಮಾಡಿಸಿಲ್ಲ. ಸರ್ಪದೋಷ ಮಾಡ್ಕೊಳ್ಳಿ, ನಮ್ಗೆ ಗೊತ್ತಿರೋರು ಇದ್ದಾರೆ, 30,000 ಕೊಡ್ತಾರೆ, ನೀವು ಕುಕ್ಕೆಗೆ ಹೋಗಿ ಬನ್ನಿ, ಅಲ್ಲಿ ನಮಗೊಂದು 6,000 ಸಿಗುತ್ತೆ, ಅಲ್ಲೊಂದು 12,000 ಕೊಡಬೇಕು, ಡೀಲ್ ಅಲ್ಲೆಲ್ಲ. ನಮ್ಗೆ ಗೊತ್ತಿಲ್ವಾ, ನಮಗೆ ಕಾಲ್ ಬಂದಿದೆ ಕಳಿಸಿ ಅಂತ, ಬರೀ ಡೀಲು. ಇಂಥದ್ದನ್ನೆಲ್ಲ ಪಬ್ಲಿಕ್ ಅವರು ಅವೇರ್ನೆಸ್ಸೇ ಮಾಡ್ಕೋತಾ ಇಲ್ಲ. ಹಗಲು ದರೋಡೆ. ಈ ಹಗಲು ದರೋಡೆ ಆದಾಗ ಏನಾಗುತ್ತೆ? ಶಾಸ್ತ್ರ ಬಿದೋಗುತ್ತೆ. ಆ ಕಾರಣದಿಂದನೇ ನಾನು ಎಲ್ಲರಿಗೂ ಏನು ಹೇಳ್ತಾ ಇದ್ದೀನಿ, ಇದನ್ನು ಬದಲಾಯಿಸೋಕ್ಕಾಗಲ್ಲ ಈ ಸಿಸ್ಟಮ್ಮು. ಇದರಲ್ಲಿ ಯಾರು ಏನೂ ಕಿತ್ಕೊಳ್ಳೋಕ್ಕಾಗಲ್ಲ. ನಾನು ಎಷ್ಟೇ ಹೇಳ್ತೀನಲ್ಲ, ಅವ್ರು ಏನು ಬಂದು ನಾನು ಏನು ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಅವ್ರಿಗೆ ಗಿಲ್ಟ್ ಕಾಡ್ತಾ ಇರುತ್ತೆ. ಅರ್ಥ ಆಯ್ತಾ? ಈ 1 ಲಕ್ಷ 2 ಲಕ್ಷ ಪೂಜೆ ಮಾಡಿಸ್ತಾರಲ್ಲ, 100% ಹೇಳ್ತೀನಿ, ಅವ್ರಿಗೆ ಗಿಲ್ಟ್ ಕಾಡ್ತಾ ಇರುತ್ತೆ. ಮಾಡಿಸೋರಂತೂ ಬೈಕೋತಾ ಇರ್ತಾರೆ. ಆಮೇಲೆ ನೋಡಿ, ಯಾರೋ ಸಿಕ್ಕಾಪಟ್ಟೆ ದುಡ್ಡಿರೋರು ಹೋದ್ರೂ ಹೋಯ್ತು ಅಂತಂತಾರೆ ಅಷ್ಟೇ. ವೆರಿ ಡೇಂಜರಸ್ಸು. ಇರೋ ಕಡೆ ಎಲ್ಲ ಪೂಜೆ ಮಾಡಿಸಿ ಎಲ್ಲ ಕಡೆ ದುಡ್ಡು ಹಾಕಿ 40,000 ಹಾಕದೆ ಏನೂ ಆಗಿಲ್ಲ, 30,000 ಹಾಕ್ದೆ. ಯಾರೋ ಗಂಡ ಹೆಂಡ್ತಿ ಮದುವೆ ಆಗಿರ್ತಾರೆ, ಬಿಟ್ಟು ಹೋಗಿರ್ತಾರೆ. ಅಲ್ಲಿ ಹೋಗ್ತಾರೆ, ಅವ್ರ ಹತ್ರ ಕಾಂಪೌಂಡ್ರ್ ಹತ್ರ ಹೋಗ್ತಾರೆ. ನಂಬರ್ 1 ಕಾಂಪೌಂಡ್ರು ನನ್ನ ಕರ್ನಾಟಕದಲ್ಲಿ. ನಾನು ಒಬ್ಬನೇ ಈ ನಾಲ್ಗೆಯಲ್ಲಿ ಹೇಳೋದು ಕಾಂಪೌಂಡ್ರು ಅಂತ. ಇನ್ನು ಬೇರೆಯವರೆಲ್ಲ ಇದ್ದಾರೆ, ಜ್ಯೋತಿಷ್ಯ ನಂಬದೇ ಇರೋರು ಇರ್ತಾರೆ. ಅವ್ರ ಜೊತೆ ನಾನು ಸೇರ್ಕೋಬೇಕು, ಅವ್ರನ್ನ ಕರ್ಸಿ ಕೂರಿಸ್ಬೇಕು. ನೀವು ಹೇಳೋದು ಕರೆಕ್ಟ್ ಸರ್, ನೀವು ಜ್ಯೋತಿಷ್ಯ ನಂಬಲ್ವಲ್ಲ, ಯಾಕೆ ನಂಬಲ್ಲ ಅಂತ ಕೂರಿಸ್ಕೋಬೇಕು. ಅವ್ರನ್ನೆಲ್ಲ ತಂದು ಕೂರಿಸ್ಬೇಕು ಅಂತ ಆಸೆ ಆಗಿದೆ. ಯಾಕೆ ಅಂದರೆ ಇವರೆಲ್ಲ ಇದಾರಲ್ಲ, ಈ ಸಮೂಹ ಇದೆಯಲ್ಲ, ಕರೆಕ್ಟಾಗಿರ್ತಕ್ಕಂಥ ಒಂದು ಲೀಡರ್ಶಿಪ್ಪಲ್ಲಿ ಕರೆಕ್ಟ್ ಶಾಸ್ತ್ರ ಕೊಡೋಣ ಅನ್ನೋದು ಇಲ್ಲವೇ ಇಲ್ಲ. ಶಾರ್ಟ್ ಟರ್ಮ್ ಗೇನ್ಗೆ ಹೋಗ್ತಾಯಿದ್ರು ಎಲ್ಲರೂ. ಶಾರ್ಟ್ ಟರ್ಮ್ ಗೇನ್ ಬಂದ್ರಾ, ಇವ್ರ ಕಡೆ ಏನಾರು ಒಂದು ಪೂಜೆ ಹಾಕ್ಸ್ಕೊಳ್ಳೋದಾ, ಆದ್ರೆ ಹೋದ್ರೂ ಆಯಿತು, ದೇವ್ರ ಹೆಸರಲ್ಲಿ ದೊಂಬರಾಟ. ಅವ್ರಿಗೂ ಏನಾಗಲ್ಲ, ದುಡ್ಡು ಕೊಟ್ಟವ್ರಿಗೂ ಏನೂ ಆಗಲ್ಲ. ಆದರೆ ಕೊನೆಯಲ್ಲಿ ಹೋಗಿ ಪೂಜೆ ಮಾಡಿಸೋರ ಮನಸ್ಸಲ್ಲಿ ತುಂಬ ಕೆಟ್ಟ ಭಾವನೆ ಹಿಂದೂ ಧರ್ಮದ ಮೇಲೆ ಬೀಳುತ್ತೆ. ನಾನು ಎಲ್ಲಿ ಮೂಲ ಹೇಳ್ತಾ ಇದ್ದೀನಿ, ಯಾರ್ಯಾರು ಸಂಘಟನೆ ಎಲ್ಲ ಮಾಡ್ತಿರಲ್ಲ, ಯಾವುದಾದ್ರು ಸಂಘಟನೆಗಳೆಲ್ಲ ಇದೆಯಲ್ಲ, ನೀವು ಎಷ್ಟೊಂದು ಸರಿ ಕರಿತೀರಾ ಹಿಂದೂ ಧರ್ಮದವರೆಲ್ಲ ಬನ್ನಿ ಜೊತೆಗೆ ಅಂತ, ನಿಮ್ಗೆ ಎಷ್ಟೊಂದು ಎಫೆಕ್ಟ್ ಆಗಿರುತ್ತೆ, ಬರೋದೇ ಇಲ್ಲ ಯಾರು. ಯಾಕೆ ಅಂದರೆ ಇಲ್ಲಿ ಮೂಲ
ಇಲ್ಲಿ ಮೂಲನೇ ಬುಡ ಇದೆಯಲ್ಲ ವೀಕ್ ಇದೆ. ನಮ್ಮ ಶಾಸ್ತ್ರ ನಮ್ಮ ಧರ್ಮ ಅಂತ ಇಲ್ಲಿ ಸ್ಟ್ರಾಂಗಾಗಿ ಮಾಡ್ಕೋಬೇಕಾಯ್ತು. ಇದರಲ್ಲೆಲ್ಲ ಮೋಸ ದೊಂಬರಾಟ ಆಡಿದರೆ ನಂಬಿಕೆ ಎಲ್ಲಿಂದ ಬರುತ್ತೆ? ಪ್ರತಿಯೊಬ್ಬರ ಮನೇಲಿ ಒಂದು ಹೆಂಗಸರು ಗಂಡಸರು ಯಾರ ಹತ್ರ ಹೋಗಿದ್ವಿ, ಜ್ಯೋತಿಷ್ಯ ದೇವ್ರ ಹತ್ರ ಅಂತ ಹೋಗಿದ್ವಿ, ಒಂದಷ್ಟು ಕೊಟ್ಟು ಹಾಳು ಮಾಡ್ಕೊಂಡ್ವಿ, ಅವಳು ಮದುವೆನೂ ಆಗಿಲ್ಲ, ಇವ್ರು ಮಾಡ್ಕೊಳ್ಳಿ ಅಂತ ಹೇಳಿದ್ರು, ಮದುವೆ ಮಾಡೋಕ್ಕೆ ಕಿತ್ತೇ ಹೋಯ್ತು, ಥೂ ಅಂತ ಹೇಳ್ತೀರಾ. ಯಾವಾಗ ಥೂ ಅಂತ ಹೇಳ್ತಾರೆ ಅದು ಧರ್ಮದ ಮೇಲೆ ಥೂ ಅಂತ ಹೇಳ್ತಾರದು, ಆ ವ್ಯಕ್ತಿ ಮೇಲಲ್ಲ. ಯಾವ್ದಾದ್ರು ನೀವು ಬೇರೆ ಧರ್ಮದಲ್ಲಿ ಹೋಗೋ ಗುರುಗಳು, ಬೇರೆ ಧರ್ಮದಲ್ಲಿ ಹೋಗೋ ಗುರುಗಳ ಹತ್ರ ಅಲ್ಲಿ ಹೋಗ್ತಾರ, ನಮ್ಮದು ಶಾದಿನೇ ಅವರೇ ಇಸ್ಮೆ ಏನೋ ಮಾಡಿ ಅಂತ ಹೇಳ್ತಾರ? ಯಾವುದೂ ಇಲ್ಲ. ಬೇರೆ ಧರ್ಮದಲ್ಲಿ ಎಲ್ಲೂ ಇಲ್ಲ. ನೀವು ಜೈನ್ ಧರ್ಮಕ್ಕೆ ಹೋಗಿ ಇಲ್ಲ, ಬುದ್ಧಿಸಮ್ಗೆ ಹೋಗಿ ಇಲ್ಲ, ಇಸ್ಲಾಮ್ಗೆ ಹೋಗಿ ಇಲ್ಲ. ಯೋಚನೆ ಮಾಡಿ ಎಲ್ಲರೂ. ನಾನು ಹೇಳ್ತಾ ಇರೋದು ವಾಸ್ತವ, ಪಕ್ಕಾ ವಾಸ್ತವ. ಇದರಲ್ಲೇನಾದ್ರು ನೀವು ತಪ್ಪು ಕಂಡಿಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ನಾನು ಹೇಳೋದ್ರಲ್ಲಿ ತಪ್ಪು ಕಂಡಿಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಕ್ರಿಶ್ಚಿಯಾನಿಟಿ ಫಾದರ್ ಹತ್ರ ಹೋಗಿ, ಯಾವುದೂ ಇಲ್ಲ, ಯಾವ ದೋಷನೂ ಇಲ್ಲ, ನಾಲ್ಕು ದೋಷನೂ ಇಲ್ಲ, ಯಾವುದೂ ಇಲ್ಲ. ಪ್ರೇ ಮಾಡ್ಕೊಳಮ್ಮ, ಕ್ಯಾಂಡಲ್ ಹಚ್ಚಮ್ಮ, ಹೋಗಮ್ಮ, ಒಂದು ಹಾಕ್ತಾರಲ್ಲೇನೋ ವಾಟ್ರು, ಹೋಲಿ ವಾಟ್ರ್ ಹಾಕ್ತಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನೀವು ದರ್ಗಾಗೆ ಹೋದರೂ ಕೂಡ ಅಲ್ಲೇನು ದೊಡ್ಡದು ಮಾಡಲ್ಲ. ದರ್ಗಾದಲ್ಲಿ ಸುಮ್ಮನೆ ಒಂದು ತಾಯ್ತ ಚೆನ್ನಾಗಿ ಹಾಕಿರೋದು, ಅದು ಯಾವುದೋ ಒಂದು ಉರ್ದು ಲಿಪಿಲಿ ಅರಬಿಕ್ ಭಾಷೆಲಿ ಒಂದು ತಾಯ್ತ ಬರ್ಕೊಡ್ತಾರೆ, ತಗೋ ₹100 ಇಡು ಹೋಗು. ಆ ಮೈಸೂರು ರೋಡಲ್ಲಿ ಒಂದಿದೆ, ಎಲ್ಲೊಂದು ಮೈಸೂರು ರೋಡೋ ಅದು ಯಾವುದೋ ಒಂದು ರೋಡಲ್ಲಿದೆ, ಸಿಕ್ಕಾಪಟ್ಟೆ ಜನ ಹೋಗ್ತಾರೆ ದೇವಾಗಿವ ಅಂತೆಲ್ಲ. ₹50 ₹100 ₹200 ಅಷ್ಟೇ. ಓಕೆ, ದಟ್ಸ್ ಫೈನ್, ಅದೆಲ್ಲ ವರ್ಕ್ ಆಗುತ್ತೆ. ಈ ಇಂಡಿವಿಜುವಲಾಗಿ ಹೋಗ್ಬಿಟ್ಟು 30,000 40,000 ಸರ್ಪದೋಷ ಪಿತೃದೋಷ ಆ ದೋಷಕ್ಕೆ ಹೋದರೆ ನಮ್ಮ ಹಿಂದೂ ಧರ್ಮ ಅಲ್ಲಿಂದ ಸ್ಟಾರ್ಟ್ ಪತನ ಆಗ್ತಿರೋದೇ ಅಲ್ಲಿಂದ. ಒಂದು ಕಾಲ್ ಫಾರ್ ಮಾಡ್ತೀನಿ, ಬನ್ನಿ ಹಿಂದೂ ಧರ್ಮಕ್ಕೆ ಬನ್ನಿ, ಹಿಂದೂ ಧರ್ಮನ ಏನಾದ್ರು ಮಾಡೋಣ ಬನ್ನಿ ಅಂದರೆ ಯಾರೂ ಬರೋಲ್ಲ, ಒಬ್ಬರು ಬರೋಲ್ಲ. ಬಂದವ್ರಿಗೆಲ್ಲ ಒಂದೊಂದು 10 ಗ್ರಾಮ್ ಸಿಲ್ವರ್ ಕಾಯಿನ್ ಇದೆ ಅಂದರೆ ಬರ್ತಾರೆ. ಯೋಚನೆ ಮಾಡಿ. ಕರೆಕ್ಟ್. ಸಂಘಟನೆ ಮಾಡಿದವ್ರಿಗೆಲ್ಲ ಇದೆಲ್ಲ ಅನುಭವ ಜಾಸ್ತಿ ಆಗಿದೆ. ನಾನು ಅದರಲ್ಲಿ ಒಬ್ಬ ಇದ್ದೀನಿ, ತುಂಬ ನೋಡಿದ್ದೀವಿ. ಬಿಕಾಸ್ ರೂಟ್ ಕಾಸ್ ನಂಗೆ ಗೊತ್ತಾಯಿತು. ನಮ್ಮ ಧರ್ಮದ ಮೇಲೆ ನಮಗೆ ಮಾಡ್ತೀವಿ ನಾವೆಲ್ಲ, ಇವತ್ತೆಲ್ಲ ನಾಳೆನೂ ಪೂಜೆ ಮಾಡ್ತೀವಿ, ನಾಳೆ ಮಾಡ್ತೀವಿ. ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಇಲ್ಲದೆ ಪೂಜೆ, ಕಾನ್ಫಿಡೆನ್ಸ್ ಇಲ್ಲದೆ ಇರ್ತಕ್ಕಂಥದ್ದು, ಇನ್ನೂ 4 ಜನಕ್ಕೆ ತೋರ್ಸೋಕ್ಕೆ ನಾವು ಹಬ್ಬಗಳು ಪೂಜೆಗಳು ಮಾಡ್ಕೊಳ್ತೀವಿ. ಅದು ಬಿಟ್ಟರೆ ಮನಸ್ಸಿಂದ ನೆಮ್ಮದಿ, ಮನಸ್ಸಿಂದ ಒಂದು ದೇವರ ಒಂದು ಸ್ಮರಣೆ ಅನ್ನೋದಿಲ್ಲ. ನಮಗೆ ರಿಸಲ್ಟ್ ಬರಬೇಕು. ಲಂಚ ಕೊಡ್ತೀವಿ ದೇವರಿಗೆ, ಲಂಚ ಇದು. ಕರ್ಮ ಅನ್ನೋದು ಭಗವದ್ಗೀತೆಯಲ್ಲಿರೋ ಕರ್ಮ. ಯಾವ್ಯಾವುದೋ ಧರ್ಮದವರು ಬುಕ್ ಓದ್ಕೊಳ್ಳಿ, ಅದು ಓದ್ಕೊಳ್ಳಿ, ನಾವು ಇದನ್ನು ಫಾಲೋ ಮಾಡ್ತೀವಿ, ಬೈಬಲ್ ಫಾಲೋ ಮಾಡ್ತೀವಿ, ಕುರಾನ್ ಫಾಲೋ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ. ಗ್ರೇಟ್ ಅವರು, ಅಲ್ಲಿರೋದನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾರೆ. ನಮ್ಮವರು ಭಗವದ್ಗೀತೆ ಫಾಲೋ ಮಾಡಿ ಅಂತಂದರೆ ಭಗವದ್ಗೀತೆನೇ ಇಟ್ಟಿಲ್ಲ ಮನೇಲಿ. ಓಕೆ, ಇಟ್ಟಿರೋರು ಓದಿದಾರಾ? ಇಲ್ಲ, ಓದೇ ಇಲ್ಲ. ಯಾರೋ ಗಿಫ್ಟ್ ಕೊಟ್ಟರು ಹಂಗೆ ಇಟ್ಟಿದ್ದೀನಿ. ಓದಿದರೆ ಅದ್ರಲ್ಲಿ ಕ್ಲೀನಾಗಿ ಬರೆದಿದ್ದಾನೆ ಕೃಷ್ಣ ಪರಮಾತ್ಮ. ಕೃಷ್ಣನ ಹಬ್ಬ ಮಾಡ್ತೀವಿ. ಕೃಷ್ಣ ಅಂದರೆ ವಿಷ್ಣು, ವಿಷ್ಣು ಅಂದರೆ ಕೃಷ್ಣ, ಕೃಷ್ಣ ಅಂದ್ರೇ ರಾಮ, ರಾಮ ಅಂದ್ರೇ ವಿಷ್ಣು, ಎಲ್ಲ ಒಂದೇ ಅಂತ ಹೇಳ್ತೀವಿ. ಅದರಲ್ಲಿ ಹೇಳಿರೋದು ಒಂದೇ, ಅಲ್ಲಿ ಯಾವುದೂ ದೋಷ ಹೇಳಿಲ್ಲ. ಅಲ್ಲಿ ಬರೆದಿರಬೇಕಲ್ಲಿ. ನಾವುಗಳೆಲ್ಲ ಕ್ವಶನ್ ಮಾಡಬೇಕು. ನಾವೆಲ್ಲ ಕ್ವಶನ್ ಮಾಡಬೇಕು. ಏನು ಕ್ವಶನ್ ಮಾಡಬೇಕು? ಎಲ್ಲೆಲ್ಲಿ ಪೂಜೆ ಮಾಡಿಸ್ತಿರಲ್ಲ ರೀ, ಕರ್ಮ ಪ್ರಕಾರ ನಡಿಬೇಕು ಅಂತ ಹೇಳ್ತಾರೆ. ಇಲ್ಲಿ ನೀವೇನೇನೋ ದೋಷ ಎಲ್ಲ ಇದು ಹೊಟ್ಟೋಗುತ್ತೆ, ಈ ಪೂಜೆ ಮಾಡಿದ ತಕ್ಷಣ ನಿಮಗೆ ಫಲ ಬರುತ್ತೆ ಅನ್ನೋದು ನೀವು ಹೇಳ್ತಾ ಇದ್ರೆ, ಅಲ್ಲಿ ನೋಡಿದ್ರೆ ನಿನ್ನ ಕರ್ಮ ನೀನು ಮಾಡು, ಫಲಕ್ಕೆ ನಾನು ಬಿಟ್ಬಿಡು, ನೀನು ಕೇಳಬೇಡ. ದಟ್ ಈಸ್ ರೈಟ್. ಆ ಕರ್ಮಫಲ ಹೇಗಿದೆ ಅಂತ ನೋಡ್ಕೊಳ್ಳೋಕ್ಕೆ ನಮ್ಮ ಅದೇ ಋಷಿಮುನಿಗಳು ನಮ್ಮ ಜ್ಯೋತಿಷ್ಯ ಕೊಟ್ಟಿದ್ದಾರೆ. ಗುಡ್ ಟೈಮ್ ಬ್ಯಾಡ್ ಟೈಮ್ ನೋಡ್ಕೊಳ್ಳಪ್ಪ. ಗುಡ್ ಟೈಮ್ ಇದ್ದಾಗ ನೆಕ್ಸ್ಟ್ ಬ್ಯಾಡ್ ಟೈಮ್ ಬರೋ ಅಷ್ಟೇ ಉಳಿಸ್ಕೋ. ಬ್ಯಾಡ್ ಟೈಮ್ ನಡೀತಾ ಇರ್ಬೇಕಾದ್ರೆ ಮುಂದೆ ಗುಡ್ ಟೈಮ್ ಬರುತ್ತೆ ಅಂತ ಕಾದು ನೋಡು. ಅಲ್ಲಿವರೆಗೂ ಸ್ವಲ್ಪ ಸಮಾಧಾನ ಇರು. ಮದುವೆ ಆಗಿರ್ಬೋದು, ದುಡ್ಡಾಗಿರ್ಬೋದು, ಕಾಸಾಗಿರ್ಬೋದು, ಏನಾರಾಗಿರ್ಬೋದು. ನಿಮ್ಮ ಹಣೆ ಬರೋದಲ್ಲಿ ಬಿಸ್ನೆಸ್ ಇಲ್ಲ. ಯಾರೋ ಫಸ್ಟ್ ಕಾಲರ್ ಮಾಡಿದ್ರು, ನಮ್ಮ ಸ್ಟೂಡೆಂಟ್ ಯಾರು ಅಂತ ಹೇಳಿದ್ರು, ಪವರ್ ಲೂಮೇನ ಹಾಕಿದ್ದೀನಿ ಅಂತ. 5, 12 ಇಲ್ಲ, ನೋ. ಇನ್ನೊಬ್ಬರ ಹತ್ರ ಕೆಲ್ಸಕ್ಕೆ ಹೋಗಬೇಕು. ಬಾ ಇಲ್ಲಿ ನಿನಗೆ ಲಕ್ಷ್ಮೀ ಪೂಜೆ ಮಾಡಿಸ್ತೀನಿ, ಕುಬೇರನ ಪೂಜೆ ಮಾಡಿಸ್ತೀನಿ, ದೊಡ್ಡದೊಂದು ಯಂತ್ರ ಕೊಡ್ತೀನಿ, ಒಂದು 10-15 ಸಾವಿರ ಆಗುತ್ತೆ, ನಿನ್ನ ಪವರ್ ಲೂಮ್ ಓಡುತ್ತೆ. ದಿಸ್ ಈಸ್ ಅಪ್ಪಟ ಸುಳ್ಳು. ಕರ್ಮಫಲ ನೋಡ್ಕೊಂಡು ಬೇಕಾದ್ರೆ ಎನ್ಹ್ಯಾನ್ಸ್ ಮಾಡ್ಕೊಳ್ಳಿ. ಕರ್ಮಫಲದಲ್ಲಿ ಚೆನ್ನಾಗಿದೆ, ದಶ ಚೆನ್ನಾಗಿದೆ, ಯಂತ್ರ ಕೊಡಿ, ಉಂಗುರ ಕೊಡಿ, ರುದ್ರಾಕ್ಷಿ ಕೊಡಿ, ಒಂದು 15-20% ಎನ್ಹ್ಯಾನ್ಸ್ ಆಗುತ್ತೆ, ವರ್ಕ್ ಆಗುತ್ತೆ. ವರ್ಕ್ ಆಗದೆ ಇರೋದನ್ನು ನೀವು ತೊಗೊಂಡೋಗಿ ಪೂಜೆ ಗೀಜೆ ಮಾಡಿಸಿ ವರ್ಕ್ ಮಾಡಿಸ್ತೀನಿ ಅಂದರೆ ಸತ್ತೋಗಿರೋನ್ನ ನೀವು ಬದುಕಿಸ್ದಂಗೆ ಲೆಕ್ಕ. ಹಾರ್ಟ್ ಫೇಲ್ಯೂರ್ ಆಗಿ ಸತ್ತೋಗ್ಬಿಟ್ಟಿರ್ತಾನೆ, ಅವ್ರನ್ನ ಬದುಕಿಸ್ದಂಗೆ. ಹಾರ್ಟ್ ಚೆನ್ನಾಗಿದೆ, ಹೆಲ್ತಿಯಾಗಿದೆ,
ಸೂಪರಾಗಿದೆ ಹೋಗು ಅಂದರೆ ನೀನು ಏನು ಬೇಕಾದ್ರೆ ತಿನ್ನು ಅಂತ ಲೆಕ್ಕ, ಹೆಂಗೆ ಬೇಕಾದ್ರೆ ಮಾಡು ತಗೋ, ಎಕ್ಸಸೈಸ್ ಮಾಡ್ಕೋ ಅಂತ ಲೆಕ್ಕ. ವೀಕ್ ಆಗಿರೋದನ್ನ ಏನು ಮಾಡ್ತೀರಿ ನೀವು? ಸತ್ತೋಗಿರೋದನ್ನ ಏನು ಮಾಡ್ತೀರಾ? ಇವತ್ತಿನ ದಿವಸ ಎಲ್ಲರೂ ನಮ್ಮ ಪ್ರೋಗ್ರಾಮ್ನ ತುಂಬ ಜನ ನೋಡಿ ತುಂಬ ಜನ ಚೇಂಜ್ ಆಗಿದ್ದಾರೆ, ತುಂಬ ಜನ ಕಲಿಯಕ್ಕೆ ಬಂದಿದ್ದಾರೆ, ಎಷ್ಟೋ ಜನ ಕಾಂಪೌಂಡ್ರು ಕಲಿಯಕ್ಕೆ ಬಂದಿದ್ದಾರೆ, ನಿಜವಾದ ಜ್ಯೋತಿಷ್ಯ ಆಗಿದ್ದಾರೆ, ತುಂಬ ಜನ ಆಗಿದ್ದಾರೆ. ಪಾಪ ಅವರು ಐಡೆಂಟಿಟಿ ಎಲ್ಲ ಮಾಡಲ್ಲ, ಬೇಡ, ಒಳ್ಳೆಯದಾಗಲಿ. ಇನ್ನು ಕೆಲವರು ನಿಂತುಬಿಟ್ಟಿದ್ದಾರೆ, ಅವ್ರ ಜಾತಕಗಳು ಚೆನ್ನಾಗಿರುತ್ತೆ, ಜನ ಮರಳೋ ಜಾತಕಗಳು ಓಡ್ತಾ ಇರ್ತಾರೆ. ಒನ್ ಸೈಡ್ ಫ್ಲಿಪ್ ಹೊಡೆದ್ರೆ ಎಲ್ಲ ಆಚೆ ಬಂದುಬಿಡ್ತಾರೆ, ಏನಾದ್ರು ಒಂದು ಆಗಿದ ತಕ್ಷಣ ಫ್ಲಿಪ್ ಹೊಡೆದ್ಬಿಡುತ್ತೆ. ಆಗಿಲ್ಲ, ಓಡೋಕ್ಕೂ ಹೋಗ್ಬಿಡಿ. ನಿಮ್ಮ ಜಾತಕ ಹೆಂಗಿದೆ ನೋಡ್ಕೊಳ್ಳಿ. ನಾನು ಹೇಳಿದ್ನಲ್ಲ, ನನ್ನ ಕನ್ಸಲ್ಟೇಷನ್ ಬರೋರು ಯಾವತ್ತೂ ಕೂಡ ಯಾರಿಗೂ ಕೂಡ ನೀವು ಒಂದು 50,000 ಪೂಜೆ ಮಾಡಿ 1,00,000 ಅಲ್ಲೋಗಿ ಬನ್ನಿ ಇಲ್ಲೋಗಿ ಬನ್ನಿ ಅಲ್ಲಿ ದೊಡ್ಡ ಹೋಮ ಮಾಡಿಸಿ ಅದೆಲ್ಲ ವರ್ಕೇ ಆಗೋಲ್ಲ. ಅವ್ರ ಹಾರೋಸ್ಕೋಪಲ್ಲಿ ಇದ್ದರೆ ಡೇಟ್ ಕೊಟ್ಬಿಡ್ತೀನಿ, ಇಂಥ ಡೇಟಲ್ಲಿ ಇರುತ್ತೆ ಅಂತ. ಅಥವಾ ನಿಮಗೆ ಆಫರ್ಗಳು ಜಾಸ್ತಿ ಬರ್ತಾರೆ ಹೇಳ್ಬಿಡ್ತೀನಿ, ನೀವು ಸೆಲೆಕ್ಟಿವಾ, ನೀವು ಇಂಥದ್ದು ನೋಡ್ತಾ ಇದ್ರೆ ಕಷ್ಟ, ಪರ್ಫೆಕ್ಟಾಗಿ ಹೇಳ್ಬಿಡ್ತೀನಿ. ಮದುವೆ ಜೀವನ ಹಿಂಗೆ ಇರೋದು ಅಷ್ಟೇ. ಜೊತೆಲಿದ್ದು ತಲೆ ಕೆಡಿಸ್ಕೊಳ್ದಂಗಿರಿ, ಇಲ್ಲ ಆಗಲ್ವಾ ತೀರಾ ಆಚೆ ಬಂದುಬಿಡಿ. ಎರಡೇ ಇದು ಆಪ್ಷನ್ ಕೊಡೋದು. ಅಲ್ಲೇ ಇದ್ದು ಸಾಯಿರಿ, ನಿಂಗೆ ಪೂಜೆ ಮಾಡಿಸಿ ಅಲ್ಲೇ ಇದ್ದು ಸಾಯಿರಿ ಅಂತ ಹೇಳಲ್ಲ. ನಿಮಗೆ ಪೂಜೆ ಮಾಡಿಸಿದ್ರೆ ಗಂಡ ಟರ್ನ್ ಆಗ್ಬಿಡಿ. ಹೆಂಗೆ ಟರ್ನ್ ಆಗ್ಬಿಡ್ತದೆ ಪೂಜೆಯಿಂದ? ತಿಕ್ಕಲು ಗಂಡ ಎಲ್ಲಿ ಚೇಂಜ್ ಆಗ್ತಾನೆ? ತಿಕ್ಕಲ್ರು ಎಲ್ಲರಿಗೂ ಚೇಂಜ್ ಆಗ್ತಾರೆ. ಅದೆಲ್ಲ ಆಗುತ್ತೆ ರೀ. ಯಾರಾದರೂ ಆಗಿದ್ದರೆ ನಾವು ಪೂಜೆ ಮಾಡಿಸಿ ನಮ್ಮ ಗಂಡ ಸರೋದ ಬಂದುಬಿಡಿ. ನಿಮ್ಮ ಜಾತಕನೂ ಇಟ್ಬಿಟ್ಟು ತೋರಿಸ್ತೀನಿ. ನಿಮ್ಮ ಸರೋಗಿದ್ದರೆ ದಶಾ ಚೇಂಜ್ ಆಯಿತು, ಅವ್ರು ಸರೋಗಿದ್ದಾರೆ ಪಕ್ಕ. ದಶಾ ಚೇಂಜ್ ಆಗಿರುತ್ತೆ, ಅವ್ರು ಸರೋಗಿರ್ತಾರೆ. ವೈವಾಹಿಕ ಜೀವನ ದಶಾ ಸರಿ ಇಲ್ವಾ? ಕ್ಲೋಸ್. ಮುಂದಿನ ಕರೆಗೋಣ. ನಮಸ್ಕಾರ. ಹೇಳಿ. ಮಗನ ಬಗ್ಗೆ ಕೇಳಬೇಕಿತ್ತು. ಹೇಳಿ. ಕಿರಣ್ ಕುಮಾರ್ ಅಂತ, ಕೀರ್ತಿ ಕಿರಣ್ ಕುಮಾರ್, 24/8/92. 24/8/92. ಸಂಜೆ 7:20. ಏನು ಪ್ರಶ್ನೆ? ಊರು ಹೇಳಿ. ಊರು ಚೇಳೂರು ಅಂತ, ಗುಬ್ಬಿ ತಾಲೂಕು ಚೇಳೂರು. 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 ಚೇಳೂರು ಕರ್ನಾಟಕ. ಹೇಳಿ. ಮದುವೆ ಬಗ್ಗೆ ಕೇಳ್ತೀನಿ. 32 ವಯಸ್ಸಾಗಿದೆ, ಇನ್ನೂ ಮದುವೆ ಆಗಿಲ್ಲ. ಹಾಂ, ಏನು ದೋಷ? ಯಾರ್ಯಾರು ಏನೇನು ದೋಷ ಹೇಳಿದ್ರೆ ಹೇಳಿ. ಇಷ್ಟೊತ್ತರೆಗೂ ಅದೇ ಮಾತಾಡ್ತಾ ಇದ್ದೆ. ನೋಡಿ ಸರ್, ನಾವು ನಾಗನವಿನೆಗೆ ಸುಬ್ರಹ್ಮಣ್ಯದ ಕುಕ್ಕೆಲ್ಲ ಮಾಡ್ತಿದ್ದೀವಿ, ಅಷ್ಟೇ ಬರೀ ಪೂಜೆ ಎಲ್ಲ 2 ಸಲ ಮಾಡ್ತಿದ್ರು, ಇನ್ನೂ ಮದುವೆ ಸೆಟ್ ಆಗಿಲ್ಲ. ಆಗಲ್ಲ, ಸರಿಯಾಗಿ ಪೂಜೆ ಮಾಡಿಸಿಲ್ಲ. ಯಾಕೆಂದರೆ ಅಲ್ಲಿ ನೀವು ಖರ್ಚು ಮಾಡಿ ಸರಿ ಇಲ್ಲ, ಇಲ್ಲಿ ನೀವು 50,000 ಖರ್ಚು ಮಾಡಿದ್ರೆ ಪೂಜೆ ಆಗೋದಿಲ್ಲ. ಹಿಂಗೆ ಹೇಳಿದ್ರಾಗತ್ತಾ? ಶನಿ ದಶಾ ಮಂಗಳ ಭುಕ್ತಿ. ಫಸ್ಟು ಶನಿ ದಶಾ ನೋಡೋಣ, ಮದುವೆ ಯೋಗ ದಶಾದಲ್ಲಿದೆಯಾ ಅಂತ. ದಶಾದಲ್ಲಿ ಯೋಗನೇ ಇಲ್ಲದೆ ನಾವು ಏನು ಮಾಡೋಣ? ಇಲ್ಲಿ ನೋಡಿ, 4/6. ಫಸ್ಟ್ ಆಫ್ ಆಲ್ ಅವ್ನಿಗೆ ಇಂಟ್ರೆಸ್ಟೇ ಇಲ್ಲ ಮದುವೆ ಮಾಡ್ಕೊಳ್ಳೋಕ್ಕೆ. ಹಾಂ, ನೀರು ಕುಡಿಯೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಆ ಕುದುರೆನ ಎಳ್ಕೊಂಡೋಗಿ ಕೆರೆಗೆ ಬಿಡ್ತಾ ಇದ್ದೀರಾ, ನದಿಗೆ ಬಿಡ್ತಾ ಇದ್ದೀರಾ, ನೀರು ಕುಡಿ ಅಂತ. 4ನೇ ಮನೆ 6ನೇ ಮನೆ ಇಂಟ್ರೆಸ್ಟ್ ಇಲ್ಲದೇ ಇರೋದು. ಇದು ತುಂಬ ಟಫ್ ಕಾಂಬಿನೇಷನ್ ಇದು. ಯಾಕೆಂದರೆ 1ನೇ ಗ್ರಹ, 2ನೇ ಗ್ರಹ, 3ನೇ ಗ್ರಹ, 4ನೇ ಗ್ರಹ, 5ನೇ ಗ್ರಹ, 6ನೇ ಗ್ರಹ, 7ನೇ ಗ್ರಹ, 8ನೇ ಗ್ರಹ ಮಾಡಿದ್ರೂ ಕಿತ್ಕೊಂಡು ಬರುತ್ತಾಚೆ. ಇಷ್ಟೇ ಇದು ರಿಸಲ್ಟು. ಕುಕ್ಕೆಗೆ ಹೋಗಿ ಏನು ಮಾಡ್ತೀರಿ ನೀವು? ದಶಾದಲ್ಲಿ 4 ಬಂದರೆ ಇಲ್ಲವೇ ಇಲ್ಲ, ಅದ್ರ ಕೆಳಗಡೆ 2 ಇರಬೇಕು. ನೋ, ಇಟ್ ಈಸ್ ನಾಟ್ ದೇರ್. ಅಷ್ಟೇ. ವೆರಿ ಡಿಫಿಕಲ್ಟ್ ಮ್ಯಾರೇಜ್. ಒಂದು 4 ಜನ ಬೈದು ಉಗಿದು ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ ಯಾವ್ದಾದ್ರು ಸಿಕ್ಕದು ಮಾಡ್ಕೊಳ್ಳಿ, ಮುಂದೆ ಜೀವನ ನೋಡ್ಕೊಳ್ಳೋಣ. ಒಳ್ಳೆಯದಾಗಲಿ ಎಲ್ಲರಿಗೂ. ಇಷ್ಟೇ ರಿಸಲ್ಟು ನಮ್ಮದು, ಇಷ್ಟೇ ರಿಸಲ್ಟ್. ಇದನ್ನೇನು ಮಾಡೋಕ್ಕಾಗಲ್ಲ. ದಿಸ್ ಗೋಸ್ ವಿತ್ ಕೌನ್ಸಿಲಿಂಗ್. ಇದು ನಿಜವಾದ ಜ್ಯೋತಿಷ್ಯ. ಯಾರು ಹೇಳ್ದಲ್ಲ ಕುಕ್ಕೆಗೆ ಹೋಗಿ ಬನ್ನಿ, ನೋಡಿ ಎಷ್ಟು ಡಿಗ್ರಿ. ನಾನು ಹೇಳಿದ ಕರೆಕ್ಟಾಗಿ ಅಲ್ಲಿರುತ್ತೆ, ನಾನು ಸುಳ್ಳು ಹೇಳ್ತಾ ಇಲ್ಲ ವೀಕ್ಷಕರೇ, ನಾನು 100% ಹೇಳ್ತಾ ಇದ್ದೀನಿ. ಏನೇನು ನಡೀತಾ ಇದೆ ಜೀವನ, ಧ್ವನಿ ಯಾರೂ ಎತ್ತಲ್ಲ ನೀವೆಲ್ಲ. ಯಾಕಂದ್ರೆ ಸ್ವಾರ್ಥಿಗಳು ನಾವೆಲ್ಲ. ನನ್ನ ಮನೆ ಚೆನ್ನಾಗಿದ್ದು ಸಾಕು, ಪಕ್ಕದ ಮನೆ ಬೆಂಕಿ ಎತ್ಕೊಂಡು ಹೋಗಲಿ. ಸರ್ವೇ ಜನ ಸುಖಿನೋ ಭವಂತು.